ನಮಸ್ತೆ ಗೆಳೆಯರೇ. ನಾನು ಸತೀಶ್ ನಿಮ್ಮ ಮನೆ ಸತೀಶು. ಇವತ್ತು ನಾನು ಮಾಡ್ತಾ ಇರೋದು ವ್ಲಾಗ್ ಏನಂತ ಹೇಳಿದ್ರೆ, ಇದು ಕಡಲೆಕಾಯಿ ಪರಿಷೆ. ನಿಮಗೆ ಗೊತ್ತಿರಬೇಕು ಅನಿಸುತ್ತೆ, ಬಸವನಗುಡಿ ಇಲ್ಲಿ ವರ್ಷ ಕಡಲೆಕಾಯಿ ಪರಿಷೆ ನಡೆಯುತ್ತೆ. ಓಕೆ ಅಲ್ವಾ? ಇದು ಕಡಲೆಕಾಯಿ ಪರಿಷೆಯಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ, ಜಾತ್ರೆ ಇರುತ್ತೆ. ಜಾತ್ರೆಯಲ್ಲಿ ಹಲವಾರು ಥರದ್ದು ತಿಂಡಿಗಳು, ಸ್ಟಾಲ್ಸು ಆ್ಯಂಡ್ ಎಲ್ಲ ರೀತಿಯಾದ ಇದಿರುತ್ತೆ. ನೋಡಿ, ಇವಾಗ ನಾವು ನಿಂತಿರೋ ಜಾಗ ಬಂದ್ಬಿಟ್ಟು ಇಲ್ಲಿ ಬಜ್ಜಿ ಆ್ಯಂಡ್ ಪೊಟ್ಯಾಟೊ ಟ್ವಿಸ್ಟರು ಎಲ್ಲ ಸಿಗುತ್ತೆ. ಇಲ್ಲಿ ನಾನು ಬಂದಿರೋದು ನಮ್ಮ ಫ್ಯಾಮಿಲಿ ಜೊತೆ, ನನ್ನ ಹೆಂಡತಿ ಮಗು ಜೊತೆಯಲ್ಲಿ ಬಂದಿರೋದು. ಇವಾಗ ಹೆಂಗಿದೆ ಅಂತೇಳಿದ್ರೆ, ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಕ್ರೌಡ್ ಜಾಸ್ತಿ ಇದೆ ಸ್ವಲ್ಪ. ಆ್ಯಂಡ್ ಈ ಒಂದು ಕಡಲೆಕಾಯಿ ಪರಿಷೆ ನಡೆಯೋದು 3 ದಿನ ನಡೆಯುತ್ತೆ ವರ್ಷದಲ್ಲಿ. ನೋಡಿ, ಎಲ್ಲ ಥರ ಸ್ಟಾಲ್ಸ್ಗಳಿದೆ. ನೋಡಿ, ನನ್ನ ವೈಫು, ಇದು ನನ್ನ ವೈಫು, ನನ್ನ ಮಗ ನೋಡಿ ಪೊಟ್ಯಾಟೊ ಟ್ವಿಸ್ಟರ್ ತಿಂತಾ ಇದ್ದಾನೆ. ನನ್ನ ವೈಫ್ ಬಂದು ಬಜ್ಜಿ ತಿಂತಾ ಇದ್ದಾರೆ. ಹಲವಾರು ರೀತಿಯಾದ ಇಲ್ಲಿ ಇದು ಸಿಗುತ್ತೆ. ಲೇಡೀಸ್ಗಳಿಗೆ ಡ್ರೆಸ್ಸಸ್ ಸಿಗುತ್ತೆ ಆ್ಯಂಡ್ ಅವ್ರಿಗೆ ಆ್ಯಕ್ಸಸರೀಸು ಎಲ್ಲ ಇದು ಸಿಗುತ್ತೆ. ಆ್ಯಂಡ್ ಇಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ, ಕಡಲೆಕಾಯಿ ಪರಿಷೆಯಲ್ಲಿ ಕಡಲೆಕಾಯಿ, ವಿಶೇಷವಾಗಿ ಕಡಲೆಕಾಯಿ ಮಾರ್ತಾರೆ. ಏನಂತ ಹೇಳಿದ್ರೆ, ಸ್ವಲ್ಪ ಜಾಸ್ತಿ ಇರುತ್ತೆ ಕಡಲೆಕಾಯಿ ರೇಟು. ಸೇರಿಗೆ 50 ರೂಪಾಯಿ, 100 ರೂಪಾಯಿ ಈ ಥರ ಎಲ್ಲ ಇರುತ್ತೆ. ಹಲವಾರು ಜನಗಳು ಬಂದಿದ್ದಾರೆ. ಲೈಟಿಂಗ್ಸ್ಗಳು ನೋಡಿ, ಏನು ರೋಡ್ ಫುಲ್ಲು ಲೈಟಿಂಗ್ಸ್ಗಳು ಏನು ಮಿಂಚ್ತಾ ಇದೆ. ಇನ್ನೊಂದೇನಂತ ಹೇಳಿದ್ರೆ, ಈ ಒಂದು ಇದರಲ್ಲಿ ಪಿ ಎಲ್ಲ ಮಾರ್ತಾರಲ್ಲ, ಅದು ಇರಿಟೇಟಿಂಗ್ ಅನಿಸುತ್ತೆ. ಎಷ್ಟೋ ಜನ ಫ್ಯಾಮಿಲಿಗಳು ಬಂದಿರ್ತಾರೆ ನೋಡೋದಕ್ಕಂತ ಹೇಳ್ಬಿಟ್ಟು ಆ ಪಿಗಳನ್ನ ಸೇಲ್ ಮಾಡಿ ಇರಿಟೇಟ್ ಮಾಡ್ತಾರಲ್ಲ, ಆ ಒಂದು ಹಾರ್ನ್ ನೋಡಿಕೊಂಡು. ಅದು ಪಾಪ ಮನುಷ್ಯರು ಎಲ್ಲರಿಗೂ ಒಂಥರ ಇದಾಗತ್ತೆ, ಹಿಂಸೆ ಅನಿಸುತ್ತೆ. ನನಗೆ ಆ ಥರ ಹಿಂಸೆ ಅನಿಸ್ತು. ಹಂಗೂರು ಎಷ್ಟೋ ಜನ ಹುಡುಗರಿಗೆ ನಾನು ಬೈದೆ, ಊದ್ಬೇಡ್ರಿ, ತೊಗೊಂಡಿದ್ದೀರ ನೀವು, ಮನೇಲಿ ಹೋಗಿದ್ರಿ ಅಂತ ಹೇಳ್ಬಿಟ್ಟು. ಆವಾಗ ಸ್ವಲ್ಪ ಚಿಕ್ಕದಾಗಿ ಗಲಾಟೆ ಆಯಿತು. ನೋಡಿ, ಮಾವಿನಕಾಯಿ, ಫ್ರೂಟ್ ಸಲಾಡ್ಸು ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಲೈಟಿಂಗ್ ಬಲೂನ್ಸು ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಈ ಥರ ಫ್ಯಾಮಿಲಿ ಜೊತೆ ಬರಬೇಕು, ಔಟಿಂಗು ಈ ಥರ ಇದರಲ್ಲಿ ಇರಬೇಕು. ನೋಡಿ, ಆ್ಯಕ್ಸಸರೀಸು, ವಾಚು, ಸನ್ಗ್ಲಾಸಸ್ಸು ಎಲ್ಲ ಇದ್ದಾವೆ. ಆ ಮನೇಲಿ ಇಡೋವಂಥದ್ದು ಶೋ ಪೀಸಸ್ಗಳು ತುಂಬ ಚೆನ್ನಾಗಿದೆ. ಅಂದರೆ ನಾವು ರೇಟೆಲ್ಲ ನೋಡಿಕೊಂಡು ನಾವು ತೊಗೊಬೇಕಾಗತ್ತೆ. ಕಡಲೆಕಾಯಿಗಳು ನೋಡಿ ಎಷ್ಟು ಇದಾಗಿ ಇಟ್ಕೊಂಡಿದ್ದಾರೆ. ಈ ಟೈಮಲ್ಲಿ ಕಡಲೆಕಾಯಿ ತುಂಬ ಬರುತ್ತೆ. ಇದು ಬಸವಣ್ಣನಿಗೆ ವಿಶೇಷವಾದದ್ದು ಕಡಲೆಕಾಯಿ ಅಂತ ಹೇಳಿದ್ರೆ. ನೋಡಿ, ಆ್ಯಕ್ಸಸರೀಸ್ ನೋಡಿ, ಇದು ಪೇಪರ್ ರೋಸ್ಗಳು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಆರ್ಟಿಫಿಷಿಯಲ್ ರೋಸ್ ಥರ ಇದಾಗಿದೆ. ಮಕ್ಕಳುಗಳಿಗೆ ಆಟ ಸಾಮಾನುಗಳು, ಅನೇಕ ತಿಂಡಿ ಸಾಮಾನಾಗಿರ್ಬೋದು, ಆಕ್ಸೆಸರೀಸ್ ಆಗಿರ್ಬೋದು, ಮಕ್ಕಳುಗಳಿಗೆ ಆಟಾಡೋಂಥ ಟಾಯ್ಸ್ಗಳಾಗಿರ್ಬೋದು, ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಆ್ಯಂಡ್ ಟ್ಯಾಟೂಸ್ಗಳು ಹಾಕ್ಸ್ಕೊಬೇಕಂತಲ್ಲ, ಟ್ಯಾಟೂಸ್ಗಳು ಹಾಕ್ಸ್ಕೊಬೋದು. ಇಲ್ಲಿ ಟ್ಯಾಟೂಸ್ಗಳು ಹಾಕ್ಕೊತಾ ಇದ್ದಾರೆ. ಅದೇ ನಾವು ಟ್ಯಾಟೂ ಶಾಪ್ಗೆ ಹೋಗ್ಬಿಟ್ಟು ಹಾಕ್ಸ್ಕೊತೀವಿ ಅಂತೇಳಿದ್ರೆ ಆಗುತ್ತೆ 3,000 4,000ವರೆಗೂ ಆಗುತ್ತೆ. ಇಲ್ಲ ಅಂತೇಳಿದ್ರೆ ನಮ್ಗೆ ಕಮ್ಮಿ ಇರುತ್ತೆ. ಫ್ರೆಂಡ್ಲಿ ಬಜೆಟ್ ಅಂತ ಹೇಳ್ಬೋದು, ಕಮ್ಮಿಗಿಂತ ಫ್ರೆಂಡ್ಲಿ ಬಜೆಟ್ ಅಂತ ಹೇಳ್ಬೋದು. ನೋಡಿ, ಎಷ್ಟು ಜನ ಇದು ಮಾಡ್ತಾಯಿದ್ದಾರೆ. ಕಾಲಿಡೋದಕ್ಕೆ ಜಾಗ ಇರೋಲ್ಲ, ಮೂವ್ ಆಗೋಲ್ಲ,
ಅಷ್ಟು ಇದಾಗಿರುತ್ತೆ. ಈ ಒಂದಿದು ತುಂಬ ಸಂತೋಷ ಆಗುತ್ತೆ. ಈ ಥರ ಒಂದು ಇದಕ್ಕೆ ಒಂದು ನಾವು ಇದು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ನೋಡೋದಕ್ಕಂತೂ 2 ಕಣ್ಣು ಸಾಲದು. ನೋಡಿ, ಬರೀ ಆ್ಯಕ್ಸಸರೀಸು, ಲೇಡೀಸ್ಗಳಿಗೆ ಆ್ಯಕ್ಸಸರೀಸು, ಡ್ರೆಸ್ಸು, ಓಲೆಗಳು. ನೋಡಿ, ಇದೆಲ್ಲ ದುಪ್ಪಟ್ಟ. ನಾನು ವೈಫ್ ತೊಗೊತೀನಿ ಅಂತ ಹೋದ್ರು, ನೋಡ್ಬಿಟ್ಟು ಸುಮ್ಮನೆ ಬಂದುಬಿಟ್ಲು. ನೋಡಿ, ಗೋಲಿ ಸೋಡಾ, ಕಲರ್ ಗೋಲಿ ಸೋಡಾಗಳಿದೆ. ನಿಮ್ಗೆ ಹೆಂಗೆ ಅನಿಸುತ್ತೆ ಗೆಳೆಯರೆ? ಈ ಥರ ಒಂದು ವಿಡಿಯೋ ನಿಮ್ಗೆ ಯಾವ ಥರ ವಿಡಿಯೋಗಳು ಮಾಡಬೇಕು ಏನು, ದಯವಿಟ್ಟು ನನಗೆ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ ವೀಡಿಯೋಸ್ನ. ಏನೇ ಇದ್ದರೆ ಸಜೆಷನ್ಸ್ ಕೊಡಿ, ಯಾವ ಥರ ವೀಡಿಯೋಸ್ಗಳು ಮಾಡಬೇಕು ಏನು ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಾಗಿ ನನ್ನ ಒಂದು ಫೇಸ್ನ ಯಾವ ವೀಡಿಯೋದಲ್ಲೂ ತೋರಿಸಿಲ್ಲ ನಾನು. ಮುಂದಿನ ದಿನಗಳಲ್ಲಿ ನಾನು ವಿಡಿಯೋಗಳಲ್ಲಿ ಕಾಣಿಸ್ಕೊತೀನಿ ಹೆಚ್ಚಾಗಿ. ದಯವಿಟ್ಟು ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ ಥರ ವೀಡಿಯೋಸ್ಗಳು ಮಾಡಬೇಕು, ಏನಾದರೂ ತಪ್ಪಾಗಿತ್ತು ಅಂತಂದರೆ ಅದನ್ನು ತಿದ್ದುಕೊಳ್ಳೋದಕ್ಕೆ ನಿಮ್ಮ ಕಡೆಯಿಂದ ನನಗೆ ಸಾಧ್ಯ ಆಗುತ್ತೆ. ಧನ್ಯವಾದಗಳು ಗೆಳೆಯರೆ. ಇದು ನನ್ನ ಯೂಟ್ಯೂಬ್ ಚಾನಲ್ಲು ರಿಷಬ್ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ, ಸತೀಶ್ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ.